ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆಇ ವತಿಯಿಂದ ಈಗಾಗಲೇ ಅಲರ್ಟ್ ಸೈನ್ಸ್ ಇರ್ಬೋದು, ಮತ್ತು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಪ್ಲಿಕೇಶನ್ಗಳನ್ನು ನೀವು ಹಾಕ್ತಾ ಇದ್ದೀರಿ. ಸೊ ಅದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಡೌಟ್ಗಳನ್ನು ಕಾಮೆಂಟ್ಸ್ ಮುಖಾಂತರ ನೀವು ಹೇಳಿದ್ದೀರಿ. ಅದರ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ ಅಭ್ಯರ್ಥಿಗಳು, ಯಾರೆಲ್ಲ ನೀವು ಈಗಾಗಲೇ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದೀರಿ, ನೀವು 1 to 12 ತನಕನೂ ಕೂಡ ಫಿಲ್ ಮಾಡಬೇಕಾಗತ್ತೆ. 12 ಅಂದರೆ 12 ತನಕ ಮಾತ್ರ ಇರುವಂಥದ್ದು. ನೀವು 12 ತನಕನೂ ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಇದರಲ್ಲಿ ಇನ್ಕ್ಲೂಡಿಂಗ್ ನೀವು ಪ್ಯಾರಾಮೆಡಿಕಲನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಯಾವಾಗ ನೀವು ಇಲ್ಲಿ ಫಸ್ಟ್ ಪೇಜಲ್ಲಿ 12 ತನಕ ಎಂಟ್ರಿ ಮಾಡ್ಕೊಳ್ರಿ. ಯಾವಾಗ ನೀವು ಎಜುಕೇಷನ್ಗೆ ಹೋಗ್ತೀರಾ, 1ನೇ ಸ್ಟ್ಯಾಂಡರ್ಡು 2nd ಸ್ಟ್ಯಾಂಡರ್ಡು ಸ್ಕೂಲ್ ಆ್ಯಡ್ ಮಾಡ್ತಾ ಬರ್ತೀರಾ, 10th ತನಕ ಆ್ಯಡ್ ಮಾಡ್ಕೊಳ್ರಿ. ಆಮೇಲೆ ಬರೀ 2 ವರ್ಷದ ಮಾತ್ರ ನೀವು ಪ್ಯಾರಾಮೆಡಿಕಲದ್ದು ಅಪ್ಲೋಡ್ಗಳನ್ನು ಮಾಡಿ. ಓಕೆ, 2 ವರ್ಷದ್ದು ಪ್ಯಾರಾಮೆಡಿಕಲದ್ದು ಎಂಟ್ರಿಗಳನ್ನು ಮಾಡ್ಕೊಳ್ರಿ. ಅದಾದ ನಂತರ ವಿದ್ಯಾರ್ಥಿಗಳದ್ದು ಏನಾಗ್ತಾಯಿದೆ ಅಂತಂದರೆ, ಇವಾಗ ಫೋಟೋ ಚೇಂಜ್ ಆಗ್ತಾಯಿದೆ, ಫೋಟೋ ಸಿಗ್ನೇಚರ್ ಕೂಡ ಚೇಂಜ್ ಆಗ್ತಾಯಿದೆ ಅಂತ ಕಂಡು ಬರ್ತಾಯಿದೆ. ಸೊ ಫೋಟೋ ಸಿಗ್ನೇಚರ್ ಚೇಂಜ್ ಆದರೂ ಕೂಡ ನೀವು ಏನಪ್ಪ ಅಂತಂದರೆ, ಇದು ಪ್ರಾಬ್ಲಮ್ ಹೋದ ವರ್ಷ ಕೂಡ ಆಗಿತ್ತು. ಇದಕ್ಕೆ ಕೆಇದವ್ರಿಗೆ ಪದೇ ಪದೇ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದಾಗ ಅವರುಗಳು ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ, ಎಡಿಟ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಟ್ಟಿದ್ದರು ಮತ್ತು ಅದನ್ನು ಎಡಿಟ್ ಮಾಡ್ಕೊಳ್ರಿ ಅಂತೇಳಿ ಕೂಡ ಒಂದು ಲಿಂಕ್ ಕೊಟ್ಟು 1-2 ದಿನ ಟೈಮ್ ಕೊಟ್ಟಿದ್ದರು. ಬಟ್ ಯಾರೆಲ್ಲ ಅಭ್ಯರ್ಥಿಗಳು ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತದೆ, ಉದಾಹರಣೆಗೆ ಈಗ ಕೆಟಗರಿ ಎಂಟ್ರಿ ಆಗ್ತಾಯಿಲ್ಲ, ಕೆಟಗರಿ ಸೆಲೆಕ್ಟ್ ಮಾಡೋಕ್ಕೆ ಹೋದರೆ ಬರ್ತಾ ಇಲ್ಲ, ಇದೆಲ್ಲಕ್ಕೆಲ್ಲ ಒಂದೇ ಕಾರಣ ಏನಪ್ಪ ಅಂದರೆ, ನೀವು ಏನಿದ್ರು ಕೂಡ 10 ಗಂಟೆ ರಾತ್ರಿ 10 ಗಂಟೆ ಮೇಲೆ ಆಮೇಲೆ ಬೆಳಗ್ಗೆ 10 ಗಂಟೆ ಒಳಗಡೆ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಅಪ್ಲಿಕೇಶನ್ಗಳನ್ನು ಹಾಕಿ. ಈ 10 ಗಂಟೆ ಮೇಲೆ ಇದು ಏನಾಗುತ್ತೆ ಅಂದರೆ, ಸರ್ವರ್ ಎಲ್ಲರೂ ಆಕ್ಸೆಸ್ ಮಾಡೋದ್ರಿಂದ ನೆಟ್ ಸೆಂಟರ್ಗಳು ಓಪನ್ ಆಗಿಬಿಡ್ತವೆ. ಆವಾಗ ನಿಮಗೆ ಸರಿಯಾಗಿ ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ರಾತ್ರಿ ಏನಪ್ಪ ಅಂದರೆ ಅಪ್ಲಿಕೇಶನ್ಗಳನ್ನು ಹಾಕಿ, ಅಥವಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನೀವು ಅಪ್ಲಿಕೇಶನ್ಗಳನ್ನು ಹಾಕೋದ್ರಿಂದ ಎಲ್ಲ ಕೂಡ ಕ್ಲಿಯರಾಗಿ ಬರುತ್ತೆ. ಓಕೆನಾ. ಆಮೇಲೆ ಫೋಟೋ ಚೇಂಜು, ಸಿಗ್ನೇಚರ್ ಚೇಂಜ್ ಅದು ಆಗಿದ್ದರೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಅದು ಟೆಕ್ನಿಕಲ್ ಪ್ರಾಬ್ಲಮಿಂದ ಆಗಿರುತ್ತೆ. ಅದನ್ನು ನಿಮಗೆ ಮತ್ತೇನಪ್ಪ ಅಂತಂದರೆ ಎಡಿಟಿಂಗ್ ಬಿಡ್ಬೋದು, ಅಥವಾ ನೀವೇನು ಮಾಡಬೇಕಂದ್ರೆ, ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಏನಂದರೆ, ಕೆಇದವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಸೊ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅವರೇ ಇದಕ್ಕೆ ಸೊಲ್ಯೂಷನ್ ಕೊಡೋದು ಇರೋದ್ರಿಂದ, ಸೊ ಅದನ್ನು ನೀವು ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಇಶ್ಯೂ ಆಗಬೇಕಂತಂದರೆ, ಸಾಲ್ವ್ ಆಗಬೇಕಂತಂದರೆ ಅದು ಕೆಇದವರಿಗೆ ನೀವು ರಿಪೋರ್ಟ್ ಮಾಡಬೇಕು. ಸೊ ಪ್ರತಿಯೊಬ್ಬರು ಕೂಡ ಕೆಇದವರಿಗೆ ಏನೋ ಪ್ರಾಬ್ಲಮ್ ಅಂದರೂ ರಿಪೋರ್ಟ್ ಮಾಡಿ, ಅದು ಎಲ್ಲರಿಗೂ ಕೂಡ ಅನ್ವಯವಾಗುತ್ತೆ. ಅವರು ಅದನ್ನು ಸೊಲ್ಯೂಷನ್ ಹುಡುಕಿಕೊಡ್ತಾರೆ. ಯಾಕಂದರೆ ಇದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಇದಕ್ಕೆ ನಾವು ಆಲ್ಟರ್ನೇಟ್ ಅದು ಯಾವುದೇ ಥರಂಥ ಸೊಲ್ಯೂಷನ್ಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಮತ್ತೇನಾದರೂ ನಿಮ್ಮಲ್ಲಿ ಡೌಟ್ಗಳಿದ್ದಲ್ಲಿ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದರೆ, ಇಲ್ಲಿ ಪೇಮೆಂಟ್ ನೋಡಿರಿ, 2 ದಿನ 3 ದಿನ ಆಗಿದೆ, ನಮಗೆ ಇನ್ನೂ ಪೇಮೆಂಟ್ ಪೆಂಡಿಂಗ್ ಅಂತ ಬರ್ತಾಯಿದೆ, ಮತ್ತು ರೀಪೇಮೆಂಟ್ ಅಂತ ಬರ್ತಾಯಿದ್ರೆ ನೀವು ವೇಟ್ ಮಾಡಬೇಕು. ಓಕೆ, 7 ದಿನಗಳ ಒಳಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ, ಗೌರ್ಮೆಂಟ್ ಹಾಲಿಡೇ ಬಿಟ್ಟು ಸಂಡೇ 2nd ಸ್ಯಾಟರ್ಡೇ ಗೌರ್ಮೆಂಟ್ ಹಾಲಿಡೇ ಬಿಟ್ಟು 7 ದಿನಗಳ ಒಳಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಅಮೌಂಟ್ ರಿಟರ್ನ್ ಆಗುತ್ತಾ, ಇಲ್ಲಪ್ಪ ಅಂತಂದರೆ ಕ್ಲಿಯರ್ ಆಗುತ್ತಾ. ಹೌದಾ, ನೀವು 2 ದಿನ ಆದಮೇಲೆ ಮತ್ತೆ ಪೇಮೆಂಟ್ ತೋರಿಸ್ತದೆ ಅಂತೇಳಿ ಪದೇ ಪದೇ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ರೀಫಂಡ್ ಆಗೋದಿಲ್ಲ. ಓಕೆನಾ, ಪದೇ ಪದೇ ಪೇಮೆಂಟ್ ಮಾಡೋದ್ರಲ್ಲಿ ರಿಫಂಡ್ ಆಗೋದಿಲ್ಲ. ಫಸ್ಟ್ ಚೆಕ್ ಮಾಡ್ಕೊಳ್ರಿ, ನೀವು 2 ಡೇಸ್ ಬ್ಯಾಕಲ್ಲಿ ಅಮೌಂಟ್ ಪೇ ಮಾಡಿದಿರಿ, ಅದು ಏನಾದರೂ ವಾಪಸ್ ಬಂದಿದೆಯಾ. ಹೌದಾ, ಯಾಕಂದರೆ ಭಾಳ ಜನ ಏನು ಮಾಡ್ತಾರಪ್ಪ ಅಂದರೆ, ನೆಟ್ ಸೆಂಟ್ರದಲ್ಲಿ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕಿರ್ತಾರೆ. ಆ ನೆಟ್ ಸೆಂಟ್ರದವನಿಗೆ ಅವನ ಮುಖಾಂತರ ಪೇ ಮಾಡಿರ್ತೀರ, ಆದರೆ ಅವ್ನಿಗೆ ಅದು ರಿಟರ್ನ್ ಆಗಿರುತ್ತೆ. ಅವ್ನಿಗೆ ಗೊತ್ತಿರೋಂಗಿಲ್ಲ, ಅದು ಬಂದು ಜಮಾ ಆಗಿರುತ್ತೆ. ಅವನು ಕೊಂಡಿರ್ತಾನೆ ಹಾಗೆ ಏನೋ ಬಿಸ್ನೆಸ್ಸಲ್ಲಿ ಬರ್ತಾನೆ ಇರುತ್ತೆ, ಹೋಗ್ತಾ ಇರ್ತಾವೆ ಅಂತ ಅಂದ್ಕೊಂಡಿರ್ತಾನೆ. ಆ ರೀತಿ ಆಗೋದ್ರಿಂದ ಅವ್ರು ನಿಮ್ಗೆ ಹೇಳೋದಿಲ್ಲ. ನೀವು ನೋಡ್ತಾ ಇದ್ದರೆ, ಸ್ಟೇಟಸ್ ನೋಡ್ತಾ ಇದ್ದರೆ ಪೆಂಡಿಂಗ್ ಅಂತ ತೋರಿಸುತ್ತೆ. ಇದನ್ನು ಕೂಡ ಕ್ಲಿಯರ್ ಮಾಡ್ಕೋಬೇಕು. ಓಕೆನಾ. ಸೊ ಮತ್ತೇನೋ ಡೌಟ್ ಇದ್ದರೆ ನಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ಅಥವಾ ಲೈವಲ್ಲಿ ಬಂದಾಗ ಕೂಡ 4 ಗಂಟೆ ನಂತರ ನಾನು ಲೈವಲ್ಲಿ ಬರ್ಬೋದು. ಮೇ ಬಿ ಟ್ರೈ ಮಾಡ್ತೇನೆ, ಬಂದಾಗ ಕೂಡ ಮಾಹಿತಿನ ಕೇಳಿ.